ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸಿಂಪಲ್ ಆದ ಟೇಸ್ಟಿ ಆದಂತ ರುಚಿಕರವಾದಂತ ಟೀ ಜೊತೆಗೆ ಮತ್ತು ಕಾಫಿ ಜೊತೆಗೆ ತಿನ್ನುವಂತ ಸಬ್ಬಕ್ಕಿ ಹಪ್ಪಳ, ಸಿಂಪಲ್ ಆಗಿ ಮಾಡುವಂತ ಸಬ್ಬಕ್ಕಿ ಹಪ್ಪಳನ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಸಬ್ಬಕ್ಕಿ ಹಪ್ಪಳ ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು, ಬಹಳ ಸಾಮಗ್ರಿಗಳು ಸಹ ಏನು ಬೇಕಾಗಲ್ಲ. ಸಬ್ಬಕ್ಕಿ ಹಪ್ಪಳ ಮಾಡೋದಕ್ಕೆ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ. ನೀರು ಕುಡಿಯೋ ಲೋಟದಲ್ಲಿ ನಾನು 3 ಲೋಟ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ. ಇದನ್ನು ನಾವು 2 ರಿಂದ 3 ಸಲ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ನಿಮಗೆ ಜಾಸ್ತಿ ಹಪ್ಪಳ ಬೇಕು ಅಂದ್ರೆ ಜಾಸ್ತಿನೇ ಸಬ್ಬಕ್ಕಿಯನ್ನ ಹಾಕೋಬಹುದು. ಇದರಲ್ಲಿ ಒಂದು 50 ಹಪ್ಪಳ ಆಗುವಷ್ಟು ನಾನು ಸಬ್ಬಕ್ಕಿಯನ್ನ ಹಾಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿಯನ್ನ ಚೆನ್ನಾಗಿ ತೊಳೆದು ಇಡಬೇಕು. ನೀವು ಬೆಳಗ್ಗೆ ಮಾಡ್ತೀರಾ ಅಂದ್ರೆ ರಾತ್ರಿ ನೆನೆಸಿ ಇಡಬೇಕು. ಪೂರ್ತಿಯಾಗಿ ನೆನಿಬೇಕು, ಮೆತ್ತಗಾಗೋವರೆಗೂ ಇದು ನೆನೆಬೇಕು. ನೋಡಿ, ಇವಾಗ ಸಬ್ಬಕ್ಕಿ ಹಳ್ಕೊಂಡಿದೆ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಬನ್ನಿ ಇವಾಗ ಸಬ್ಬಕ್ಕಿ ಮಾಡೋದಕ್ಕೆ ನಾನು ಒಂದು ಪಾತ್ರೆಯನ್ನೇ ಇಟ್ಟು ಪಾತ್ರೆಗೆ 3 ಚಮಚಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ, ಮೀಡಿಯಂ ಚಂಬಲ್ಲಿ. ಹಾಗೆ 2 ಸ್ಪೂನ್ ಎಣ್ಣೆ, ತಳೆ ಹಿಡಿಬಾರ್ದು ಅಂತ ಒಂದು 2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ನೆನೆಸಿಟ್ಟಿರುವಂತ ಸಬ್ಬಕ್ಕಿನೂ ಸಹ ನಾನು ಹಾಕ್ತಾ ಇದ್ದೀನಿ. ಎಲ್ಲವನ್ನೂ ಸಹ ಹಾಕಿ ಇದನ್ನ ನಾವು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಯಸ್ಸಾಗೋವರೆಗೂ ಕುದಿಯೋ ಹಾಗೆ ಬಿಡಬೇಕು. ನೋಡಿ, ಇವಾಗ ಕುದಿಯೋದಕ್ಕೆ ಅರ್ಧ ಗಂಟೆನಾದ್ರೂ ಬಿಡಬೇಕು. ಚೆನ್ನಾಗಿ ಕುದೇ ಬಂದಿದೆ, ಇನ್ನೂ ಕುದಿಬೇಕು. ನಯಸ್ಸಾಗೋವರೆಗೂ ಇದು ಬೇಯಬೇಕು. ಚೆನ್ನಾಗಿ ಬೆಂದ್ರೇನೆ ಹಪ್ಪಳ ಚೆನ್ನಾಗಿ ಬರೋದು. ನೋಡಿ, ಬೇಯೋದ್ರೊಳಗೆ ನಾವು ಏನೇನು ಸಾಮಗ್ರಿಗಳು, ರುಬ್ಬೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಉಪ್ಪು, ಲವಂಗ ಮೆಣಸಿಕಾಯಿ, ಜೀರಿಗೆ, ಹಾಗೆ ಅಜ್ವಾಂಗ್ ಕಾಳು. ಅಜ್ವಾಂಗ್ ಕಾಳು ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಪ್ಪಳಕ್ಕೆ. ಹಾಗಾಗಿ ನಾನು ಒಂದು 1/4 ಬಟ್ಲಷ್ಟು ಅಜ್ವಾಂಗ್ ಕಾಳನ್ನ ತಗೊಂಡಿದ್ದೀನಿ. ನೋಡಿ, ಏನೇ ತಗೊಂಡು ನಮ್ಮ ಅಂಗೈನ ಹಿಡಿಯಷ್ಟು ತಗೋಬೇಕು. ಉಪ್ಪನ್ನು ಸಹ ನಾನು ಅಂಗೈನ 2ರಷ್ಟು ಉಪ್ಪನ್ನ ನಾನು ತಗೊಂಡಿದ್ದೀನಿ. ಈಗ ಇದನ್ನ ನಯಸ್ಸಾಗಿ ರುಬ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಅಜ್ವಾಂಗ್ ಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಸಬ್ಬಕ್ಕಿನೂ ಕರಗಿ ನಯಸ್ಸಾಗಿದೆ. ಹಾಗೆ ನಾವು ರುಬ್ಬಿರೋದನ್ನು ಸಹ, ಪೌಡ್ರನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೇ ಬರೋವರೆಗೂ ಇದನ್ನ ಬಿಡಬೇಕು. ಹೇಗೇನೆ ಒಂದು 15 ರಿಂದ 20 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದೇ ಬರಬೇಕು. ಇದಕ್ಕೇನು ಹೆಚ್ಚಿಗೆ ಮಸಾಲೆ ಸಾಮಾನಾಗ್ಲಿ ಏನು ಬೇಕಾಗಲ್ಲ. ನೋಡಿ, ಇವಾಗ ಕುದ್ದು ಬೆಂದಾಗಿದೆ. ತಣ್ಣಗಾಗಕ್ಕೆ ಇದನ್ನ ಬಿಡಬೇಕು. ತಕ್ಷಣ ಹಾಕೋದಕ್ಕೆ ಬರಲ್ಲ. ತಣ್ಣಗಾದ್ಮೇಲೆ ಬೇರೆ ಪಾತ್ರೆಗೆ ತೆಗೆದು, ನಿಮಗೆ ದೊಡ್ಡವ್ ಬೇಕು ಅಂದ್ರೆ ದೊಡ್ಡವ್ ಹಾಕ್ಬೋದು, ಇಲ್ಲ ಮೀಡಿಯಂ ಸೈಜಲ್ಲಿ ಬೇಕು, ಸಣ್ಣವ್ ಬೇಕು ಅಂದ್ರೆ ಸಣ್ಣಕ್ಕೂ ಸಹ ಹಾಕ್ಬೋದು. ನೋಡಿ, ಎಷ್ಟು ಅಗಲ ಬೇಕಾದ್ರೂ ಹಾಕ್ಬೋದು, ಇಲ್ಲ ಶೆಣ್ಗೆ ರೀತಿಯಲ್ಲಿ ಸಣ್ಣಕ್ಕೆ ಹಾಕ್ತೀವಿ ಅಂದ್ರೂ ನಡೆಯುತ್ತೆ, ಇಲ್ಲ ದಪ್ಪ ದಪ್ಪ ಇದ್ರೂ ಸಹ ನಡೆಯುತ್ತೆ ಅನ್ನೋರು ಹೇಗ್ ಬೇಕಾದ್ರೂ ಹಾಕ್ಬೋದು. ನೋಡಿ, ನಾನೆಲ್ಲ ದೊಡ್ಡವ್ ಹಾಕಿದ್ರೆ ನನ್ನ ಮಗ ಸಣ್ಣವ್ ಹಾಕೊಂತ ಬಂದಿದ್ದಾನೆ. ಪುಟಾಣಿವ ಚಿಕ್ಕ ಚಿಕ್ಕ ಬೇಕು ಅಂತ ಸಣ್ಣಕ್ಕೆ ಹಾಕಿದ್ದಾನೆ. ಇದನ್ನ ಚೆನ್ನಾಗಿ ಒಣಗಿಸ್ಬೇಕು. 2 ದಿನನಾದ್ರೂ ಬಿಸಿಲಲ್ಲಿ ಗರಿ ಗರಿ ಆಗಾಗೆ ಒಣಗಿಸಿ, ತೆಗಿಯಕ್ ಬರಲಿಲ್ಲ ಅಂದ್ರೆ ಸ್ವಲ್ಪ ನೀರಿನಲ್ಲಿ ನೆನೆಸಿ ತೆಗೆದು ಇಟ್ರೆ ಈಗ ಸಬ್ಬಕ್ಕಿ ಹಪ್ಪಳ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂತ ಸಿಂಪಲ್ ಆಗಿ ಮಾಡಿರುವಂತ ಸಬ್ಬಕ್ಕಿ ಹಪ್ಪಳ. ನೋಡಿ, ನಾನು ಹಾಕಿರೋ ದೊಡ್ಡವು, ನನ್ನ ಮಗ ಹಾಕಿರೋ ಚಿಕ್ಕವು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಪ್ಪಳನಾದ್ರೂ ಮಾಡ್ಬೋದು, ಇಲ್ಲ ಶೆಂಡಿಗೆ ಏನಾದ್ರೂ ಮಾಡ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡಿ ಎಷ್ಟು ಇರೋ ಹಪ್ಪಳ ಎಷ್ಟು ಅಗಲ ಆಗುತ್ತೆ ಅಂತ. ತುಂಬಾನೇ ರುಚಿಕರವಾದಂಥ ಟೇಸ್ಟಿಯಾದಂಥ ಹಪ್ಪಳ. ಅಷ್ಟೇ ಅಲ್ಲ, ಬೇಗನೆ ಸಿಂಪಲ್ ಆಗಿ ಮಾಡುವಂಥ ಸಬ್ಬಕ್ಕಿ ಹಪ್ಪಳ ಅಂತಾನೆ ಹೇಳ್ಬೋದು. ಇದನ್ನ ತಿಂಡಿಗಳ ಜೊತೆಗೆ, ಟೀ ಮತ್ತು ಕಾಫಿಗಳ ಜೊತೆಗೆ, ಸಂಜೆ ಸ್ನ್ಯಾಕ್ಸ್ ಆಗೂ ಸಹ ತಿನ್ಬೋದು. ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಸಹ. ಅಷ್ಟೇ ಅಲ್ಲ, ಇದಕ್ಕೆ ಹೆಚ್ಚಿಗೆ ಸಾಮಾನುಗಳು ಬೇಕಾಗಲ್ಲ, ಮಸಾಲೆ ಪದಾರ್ಥಗಳು ಬೇಕಾಗಲ್ಲ. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡ್ಕೋಬಹುದು. ಬೇಸಿಗೆಗಾಲಲ್ಲಿ ನಾವು ಎಲ್ಲ ಹಪ್ಪಳನು ಮಾಡಿಟ್ಕೊಂಡ್ರೆ ವರ್ಷಗಟ್ಲೆ ಆಗ್ತವೆ. ವರ್ಷ ಆದ್ರೂ ಸಹ ಏನೂ ಆಗೋದಿಲ್ಲ. ಚೆನ್ನಾಗಿ ಮಾತ್ರ ಒಣಗಿಸಿ ಇಡ್ಕೋಬಹುದು. ಹಸಿ ಹಸಿ ಇದ್ದಾಗಲೇ ತೆಗಿಯಕ್ ಹೋಗ್ಬೇಡಿ.
ಪೂರ್ತಿ ಒಣಗಿದ ಮೇಲೇನೆ ಇದನ್ನ ತೆಗೆದು ಇಡಬೇಕು. ಹಸಿ ಇದ್ರೆ ಬೇಗನೆ ಹಪ್ಪಳನೂ ಸಹ ಆಗ್ತವೆ. ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತ ಹಪ್ಪಳ. ಸಿಂಪಲ್ ಆಗಿ ಮಾಡಿಕೊಂಡು ತಿನ್ನುವಂತ ಹಪ್ಪಳ ಈಗ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂತ ಹಪ್ಪಳ ಅಂತಾನೆ ಸಹ ಹೇಳ್ಬೋದು. ಸಬ್ಬಕ್ಕಿ ಹಪ್ಪಳ ತುಂಬಾನೇ ರುಚಿಕರವಾದಂತ ಟೇಸ್ಟಿ ಆದಂತ ಸಬ್ಬಕ್ಕಿ ಹಪ್ಪಳ ಈಗ ರೆಡಿ. ಮಾಡಿ ಹೇಳಿ. ಥ್ಯಾಂಕ್ ಯು.